ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರೀತಿಯ ವಂದನೆಗಳನ್ನು ನಾನು ತಿಳಿಯಪಡಿಸ್ತೇನೆ. ಈ ಬುಧವಾರದ ಆನ್ಲೈನ್ ಪ್ರಾರ್ಥನೆಗೆ ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತ ನಾಮದಲ್ಲಿ ನಾನು ಆಹ್ವಾನಿಸ್ತೇನೆ. ಕರ್ತನು ಒಳ್ಳೆಯವನಾಗಿದ್ದಾನೆ. ನಮ್ಮೆಲ್ಲರನ್ನು ಆತನು ಯಾವಾಗಲೂ ತನ್ನ ಪ್ರಸನ್ನ ಮುಖದಿಂದ ನೋಡುವ ಆತನಾಗಿದ್ದಾನೆ. ಈದನು ಸಹ ಕರ್ತನ ಸಮ್ಮುಖದಲ್ಲಿ ಕರ್ತನನ್ನು ಸ್ತೋತ್ರ ಮಾಡಿ ದೇವರ ವಾಕ್ಯವನ್ನು ಕೇಳಿ ಆತನಲ್ಲಿ ನಾವು ಬಲಗೊಳ್ಳಲಿಕ್ಕೆ ಹೋಗೋಣ. ಈಗ ಪ್ರಾರಂಭದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಂಡು ನಾವು ಪ್ರಾರಂಭ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ನಾವು ಸಲ್ಲಿಸುತ್ತೇವೆ ಸ್ವಾಮಿ. ಈ ದಿನ ಕರ್ತನ ಆನ್ಲೈನ್ ಪ್ರಾರ್ಥನೆಗೆ ನಾವು ಬಂದಿರುವಾಗ ಪರಿಶುದ್ಧಾತ್ಮ ದೇವರೇ, ಅನೇಕರು ಆನ್ಲೈನಲ್ಲಿ ಜಾಯಿನ್ ಆಗುವಂತೆ ನೀನು ನಡೆಸುವುದಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರ. ಪ್ರಾರಂಭದಿಂದ ಅಂತ್ಯದ ತನಕ ನಿನ್ನ ಆತ್ಮನ ಮೂಲಕ ನಮ್ಮನ್ನು ಬಲಪಡಿಸುವುದಕ್ಕಾಗಿ ಸ್ತೋತ್ರ. ನಮ್ಮನ್ನು ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ. ನಮ್ಮ ಹೃದಯಗಳನ್ನು ನಿನ್ನ ವಾಕ್ಯಕ್ಕಾಗಿ ತೆರೆಯುವಾತನೇ, ನಮ್ಮ ಮನೋನೇತ್ರಗಳನ್ನು ಬೆಳಗಿಸುವಾತನೇ ಸ್ವಾಮಿ, ನಮ್ಮಲ್ಲಿ ಧನ್ಯತೆಯನ್ನು ಉಂಟು ಮಾಡುವಂಥ ಆತನೇ, ನಿನ್ನ ನಾಮಕ್ಕೆ ನಾನು ಸ್ತೋತ್ರ ಮಾಡ್ತೇನೆ. ಘನಮಾನ ಮಹಿಮೆಗಳು ನಿನಗೆ ಸಲ್ಲಿಸ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಪ್ರೀತಿಯ ಪರಲೋಕದ ತಂದೆ, ಆಮೆನ್. ಹಲ್ಲೆಲೂಯಾ. ಈಗ ನಾವು ಒಂದು ಹಾಡನ್ನು ಹಾಡಿ ಕರ್ತನನ್ನು ಮಹಿಮೆ ಪಡಿಸಿ ದೇವರ ವಾಕ್ಯ ಸಂದೇಶಕ್ಕೆ ಹೋಗೋಣ. ಆದರ್ಶ ನಮ್ಮನ್ನು ಹಾಡಲ್ಲಿ ನಡೆಸುವವರಾಗಿರ್ತಾರೆ. ಸರ್ವಶಕ್ತನಾದ ದೇವನು ನೀ, 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 ಸರ್ವಶಕ್ತನಾದ ದೇವನು ನೀ. ಬನ್ನಿ ಹಾಡುತ್ತ ಸ್ತುತಿಸೋಣ, 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 ಬನ್ನಿ ಹಾಡುತ್ತ ಸ್ತುತಿಸೋಣ. ಸರ್ವಶಕ್ತನಾದ ದೇವನು ನೀ, ಸರ್ವಶಕ್ತನಾದ ದೇವನು ನೀ, ಸರ್ವಶಕ್ತನಾದ ದೇವನು ನೀ, ಸರ್ವಶಕ್ತನಾದ ದೇವನು ನೀ. ಬನ್ನಿ ಕುಣಿಯುತ್ತ ಸ್ತುತಿಸೋಣ, ಬನ್ನಿ ಕುಣಿಯುತ್ತ ಸ್ತುತಿಸೋಣ, ಬನ್ನಿ ಕುಣಿಯುತ್ತ ಸ್ತುತಿಸೋಣ, ಬನ್ನಿ ಕುಣಿಯುತ್ತ ಸ್ತುತಿಸೋಣ. ಸರ್ವಶಕ್ತನಾದ ದೇವನು ನೀ, ಸರ್ವಶಕ್ತನಾದ ದೇವನು ನೀ, ಸರ್ವಶಕ್ತನಾದ ದೇವನು ನೀ, ಸರ್ವಶಕ್ತನಾದ ದೇವನು ನೀ.
ಕೃತಜ್ಞತೆ ಸಲ್ಲಿಸೋಣ, ಬನ್ನಿ ಕೃತಜ್ಞತೆ ಸಲ್ಲಿಸೋಣ, ಬನ್ನಿ ಕೃತಜ್ಞತೆ ಸಲ್ಲಿಸೋಣ, ಬನ್ನಿ ಕೃತಜ್ಞತೆ ಸಲ್ಲಿಸೋಣ. ಸರ್ವಶಕ್ತನಾದ ದೇವನು ನೀ, ಸರ್ವಶಕ್ತನಾದ ದೇವನು ನೀ, ಸರ್ವಶಕ್ತನಾದ ದೇವರು ನೀ, ಸರ್ವಶಕ್ತನಾದ ದೇವರು ನೀ. ಕೈ ತಟ್ಟುತ್ತ ಸ್ತುತಿಸೋಣ, ಕೈಯ ತಟ್ಟುತ್ತ ಸ್ತುತಿಸೋಣ, ಕೈಯ ತಟ್ಟುತ್ತ ಸ್ತುತಿಸೋಣ, ಕೈಯ ತಟ್ಟುತ್ತ ಸ್ತುತಿಸೋಣ. ಸರ್ವಶಕ್ತನಾದ ದೇವನು ನೀ, ಸರ್ವಶಕ್ತನಾದ ದೇವನು ನೀ, ಸರ್ವಶಕ್ತನಾದ ದೇವನು ನೀ, ಸರ್ವಶಕ್ತನಾದ ದೇವನು ನೀ. What a mighty God we serve, what a mighty God we serve, what a mighty God we serve, what a mighty God we serve. Let us sing and praise the Lord, let us sing and praise the Lord, let us sing and praise the Lord, let us sing and praise the Lord. What a mighty God we serve, 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 what a mighty God we serve. ಹಲ್ಲೆಲೂಯ. ಕರ್ತನಾಮಕ್ಕೆ ಸ್ತೋತ್ರ. ದೇವರು ಸರ್ವಶಕ್ತನಾಗಿದ್ದಾನೆ, ಆತನಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಆತನು ಎಲ್ಲವನ್ನೂ ಮಾಡಬಲ್ಲ, ಏನಾದರೂ ಮಾಡಬಲ್ಲ. ಹಲ್ಲೆಲೂಯ. ಕರ್ತನಾಮಕ್ಕೆ ಸ್ತೋತ್ರ. ಈಗ ನಾವು ದೇವರ ವಾಕ್ಯ ಸಂದೇಶವನ್ನು ಕೇಳೋಣ. ಪ್ರತಿ ಬುಧವಾರ ನಮಗೆ ಆದರ್ಶ ದೇವರ ವಾಕ್ಯವನ್ನು ಮತ್ತು ಹಂಚುವರಾಗಿರ್ತಾರೆ. ದೇವರ ಆತ್ಮನ ಅದ್ಭುತವಾಗಿ ಮತ್ತು ನಮ್ಮ ಸಂಗಡ ಮಾತನಾಡುವ ಆತನಾಗಿದ್ದಾನೆ. ಕರ್ತನಾಮಕ್ಕೆ ಸ್ತೋತ್ರ. ಈಗಲೂ ನಾನು ಆದರ್ಶನನ್ನು ಆಹ್ವಾನಿಸ್ತೇನೆ. ದೇವರ ವಾಕ್ಯವನ್ನು ನಾವು ಕೇಳಲಿಕ್ಕೆ ಹೋಗೋಣ. Hallelujah. ಹಲ್ಲೆಲೂಯ. I am so happy to be here this evening. ಈ ಒಂದು ಸಂಜೆ ನಿಮ್ಮ ಮಧ್ಯದಲ್ಲಿ ಇರಲಿಕ್ಕೆ ನಾನು ಸಂತೋಷ ಪಡ್ತೇನೆ. Faith cometh by hearing and hearing the word of God. ದೇವರ ವಾಕ್ಯವನ್ನು ಅಂದರೆ ಕ್ರಿಸ್ತನ ವಾಕ್ಯವನ್ನು ಕೇಳುವುದರಿಂದ, ಕೇಳುತ್ತಾ ಇರುವುದರಿಂದ ನಂಬಿಕೆ ಬರುತ್ತದೆ. For faith to come, we must have the word of God. ನಂಬಿಕೆ ನಮ್ಮಲ್ಲಿ ಉಂಟಾಗಬೇಕಂದ್ರೆ ನಮಗೆ ದೇವರ ವಾಕ್ಯ ಬೇಕು. Word of God is the starting point of our faith. ದೇವರ ವಾಕ್ಯ ಎಂಬುವಂಥದ್ದು ನಮ್ಮ ನಂಬಿಕೆಗೆ ಆಧಾರವು ಮತ್ತು ಮೂಲವೂ ಆಗಿರ್ತದೆ. When God tells something, when you start to believe it, at that time you will have confidence or faith. ಯಾವಾಗಾದರೆ ದೇವರು ಇದನ್ನು ನೀನು ನಂಬು ಎಂಬುದಾಗಿ ಹೇಳುವಾಗ ಆ ವಾಕ್ಯವನ್ನು ನಾವು ಕೇಳುವಂಥದ್ದಾದರೆ ನಮಗೆ ನಂಬಿಕೆ ಮತ್ತು ಭರವಸೆಯು ನಮ್ಮಲ್ಲಿ ಉಂಟಾಗುವಂಥದ್ದಾಗಿದೆ. Amen. I'm today talking about ಈ ದಿನ ನಾನು ಮಾತಾಡಲಿಕ್ಕಿರುವಂಥದ್ದೇನೆಂದರೆ the faith of Moses' parents. ಮೋಶೆಯ ತಂದೆ ತಾಯಿಗಳ ನಂಬಿಕೆ ಕುರಿತು ನಾನು ಮಾತಾಡ್ತೇನೆ. Let us turn to Hebrews 11th chapter. ನಾವೆಲ್ಲರೂ ನಮ್ಮ ಸತ್ಯವೇದವನ್ನು ಹಿಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ verse 23rd. 23ನೇ ವಚನ. 11ನೇ ಅಧ್ಯಾಯ 23ನೇ ವಚನ. By faith Moses, when he was born, was hidden for 3 months by his parents, because they saw that the child was beautiful. ಮೋಶೆ ಹುಟ್ಟಿದಾಗ ಅವನ ತಂದೆ ತಾಯಿಗಳು ಕೂಸು ಸುಂದರವಾಗಿದೆ ಎಂದು ನೋಡಿ ಅರಸನ ಅಪ್ಪಣೆಗೆ ಭಯಪಡದೆ ನಂಬಿಕೆಯಿಂದಲೇ ಅವನನ್ನು 3 ತಿಂಗಳು ಬಚ್ಚಿಟ್ಟರು. What made Moses very successful, very
great achiever in this land. ನಾವು ನೋಡ್ತೇವೆ ಮೋಶೆ ಅದ್ಭುತವಾದಂಥ ಒಂದು ಅಚೀವರಾಗಿ ಅನೇಕ ಸಂಗತಿಗಳನ್ನು ಸಾಧಿಸಿದವನಾಗಿ ಬಹಳ ಕೃತಾರ್ಥನಾಗಿ ಆಗುವಂತೆ ಆತನನ್ನು ಮಾಡಿರುವಂಥದ್ದಾದರೂ ಏನು? The foundation of his faith is laid by his parents. ಅದು ಆತನ ನಂಬಿಕೆ ಆಗಿದೆ. ಆ ನಂಬಿಕೆಗೆ ಅಸ್ಥಿವಾರ ತಂದೆ ತಾಯಿಗಳ ನಂಬಿಕೆ ಆಗಿದೆ. By his parents he learned faith. ಆ ತಂದೆ ತಾಯಿಗಳ ನಂಬಿಕೆಯೇ ಈತನ ನಂಬಿಕೆಗೆ ಅಸ್ಥಿವಾರವಾಗಿತ್ತು. The important time in the life of great man, the most big achiever of faith, their faith was shined in the midst of problems, in the midst of persecutions. ಯಾರಾದರೆ ತಮ್ಮ ಜೀವಿತದಲ್ಲಿ ಮತ್ತು ಮಹತ್ತರವಾದ ಉನ್ನತಕ್ಕೆ ಅವರು ಬೆಳೆದು ಪ್ರಕಾಶಿಸಬೇಕಾದರೆ ಕಷ್ಟ ಸಮಸ್ಯೆಗಳ ವ್ಯತಿರಿಕ್ತವಾದ ಪರಿಸ್ಥಿತಿಗಳ ಮಧ್ಯದಲ್ಲಿ ಅವರ ನಂಬಿಕೆಯೇ ಅದಕ್ಕೆ ಕಾರಣವಾಗಿರ್ತೈತೆ. Isaac, his faith was shined by blessing his son Jacob and Esau. ನಾವು ನೋಡ್ತೇವೆ ಇಸ್ಸಾಕನು ತನ್ನ ಮಕ್ಕಳಾದ ಯಾಕೋಬನನ್ನು ಏಷಾವನನ್ನು ಆಶೀರ್ವದಿಸುವುದರಲ್ಲಿ ಆತನ ನಂಬಿಕೆಯಲ್ಲಿ ಬೆಳಕಿಗೆ ಬಂತು. Jacob his faith shined because he blesses Joseph and his sons. ಯಾಕೋಬನ ನಂಬಿಕೆ ಯೋಸೇಫನನ್ನು ಅವನ ಮಕ್ಕಳನ್ನು ಆಶೀರ್ವದಿಸುವುದರಲ್ಲಿ ಪ್ರಕಾಶಕ್ಕೆ ಬಂತು. Joseph his faith shined because his faith shined in the midst of famine, in the midst of problems, in the midst of persecutions. ಮತ್ತು ನಾವು ನೋಡ್ತೇವೆ ಯೋಸೇಫನ ನಂಬಿಕೆ ತನಗೆ ಒದಗಿರುವಂಥ ಎಲ್ಲ ಕಷ್ಟ ಸಮಸ್ಯೆಗಳ ಮಧ್ಯದಲ್ಲೂ ಮತ್ತು ಆ ದೇಶದಲ್ಲಿ ಐಗುಪ್ತ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಉಂಟಾದಂಥ ಬರಗಾಲದ ಸಂದರ್ಭದಲ್ಲೂ ಆತನ ನಂಬಿಕೆ ಪ್ರಕಾಶಿಸಿತು. The story of Moses we all know in Exodus. ನಮ್ಮೆಲ್ಲರಿಗೂ ಗೊತ್ತುಂಟು ಮೋಶೆಯ ಕಥೆ ಏನೆಂಬುದಾಗಿ. ಇದು ವಿಮೋಚನಾ ಕಾಂಡದಲ್ಲಿ ನಮಗೆ ಕಂಡು ಬರ್ತದೆ. Chapter 1. ವಿಮೋಚನಾ ಕಾಂಡ 1ನೇ ಅಧ್ಯಾಯ 8. Chapter 1 verse 8 to 14. 8ನೇ ವಚನದಿಂದ 14ನೇ ವಚನ ತನಕಿರುವ ಭಾಗವನ್ನು ನಾವು ಓದೋಣ. ತರುವಾಯ ಯೋಸೇಫನನ್ನು ಅರಿಯದ ಬೇರೊಬ್ಬ ಅರಸನು ಐಗುಪ್ತ ದೇಶದ ಆಳ್ವಿಕೆಗೆ ಬಂದನು. ಅವನು ತನ್ನ ಜನರಿಗೆ, ಇಸ್ರಾಯೇಲ್ಯರು ನಮ್ಮ ಅಧೀನದಲ್ಲಿರದಷ್ಟು ಬಹಳವಾಗಿಯೂ ಬಲವಾಗಿಯೂ ಇದ್ದಾರೆ ನೋಡಿರಿ. ನಮಗೆ ಯುದ್ಧವೇನಾದರೂ ಸಂಭವಿಸಿದರೆ ಅವರು ನಮ್ಮ ಶತ್ರುಗಳೊಂದಿಗೆ ಕೂಡಿಕೊಂಡು ನಮಗೆ ವಿರೋಧವಾಗಿ ಕಾದಾಡಿ ದೇಶವನ್ನು ಬಿಟ್ಟು ಹೋದರು. ಅವರು ವೃದ್ಧಿಯಾಗದಂತೆ ನಾವು ಉಪಾಯ ಮಾಡೋಣ ಎಂದು ಹೇಳಿದರು. ಅದಕ್ಕಾರಣ ಅವನ ಜನರು ಇಸ್ರಾಯೇಲರನ್ನು ಬಿಟ್ಟಿ ಕೆಲಸದಿಂದ ಉಪದ್ರವ ಪಡಿಸುವುದಕ್ಕಾಗಿ ಬಿಟ್ಟಿ ಮಾಡಿಸುವ ಅಧಿಕಾರಿಗಳನ್ನು ಅವರ ಮೇಲೆ ಇಟ್ಟು ಫರೋಹನಿಗೆ ಪಿತೋಮ್ ರಾಮ್ಸೇನ್ ಎಂಬ ಉಗ್ರಾಣ ಪಟ್ಟಣಗಳನ್ನು ಕಟ್ಟಿಸಿದರು. ಐಗುಪ್ತ್ಯರು ಅವರನ್ನು ಎಷ್ಟು ಉಪದ್ರವ ಪಡಿಸಿದರೂ ಅವರು ಅತ್ಯಧಿಕವಾಗಿ ಹೆಚ್ಚಿ ಹರಡಿಕೊಂಡದ್ದರಿಂದ ಐಗುಪ್ತ್ಯರು ಇಸ್ರಾಯೇಲರ ವಿಷಯದಲ್ಲಿ ಸಹಿಸಲಾರದಷ್ಟು ಹೆದರಿಕೆ ಉಳ್ಳವರಾದರು. ಐಗುಪ್ತ್ಯರು ಇಸ್ರಾಯೇಲರ ಕೈಯಿಂದ ಕ್ರೂರವಾಗಿ ಸೇವೆ ಮಾಡಿಸಿಕೊಂಡು ಮಣ್ಣಿನ ಕೆಲಸದಲ್ಲಿಯೂ ಇಟ್ಟಿಗೆ ಮಾಡುವ ಕೆಲಸದಲ್ಲಿಯೂ ವ್ಯವಸಾಯದ ಎಲ್ಲ ವಿಧವಾದ ಕೆಲಸದಲ್ಲಿಯೂ ಕಠಿಣವಾಗಿ ದುಡಿಸಿಕೊಂಡು ಅವರ ಜೀವಗಳನ್ನು ಬೇಸರಪಡಿಸಿದರು. ಅವರು ಅವರಿಂದ ಮಾಡಿಸಿದ ಎಲ್ಲ ಸೇವೆಯು ಬಹು ಕಠೋರವಾಗಿತ್ತು. ಆಮೆನ್. In Joseph times the Israel people moved to Egypt. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಯೋಸೇಫನ ಸಮಯದಲ್ಲಿ ಇಸ್ರಾಯೇಲ್ ಜನರು ಅಂದರೆ ಯಾಕೋಬನು ಅವನ ಸಂತತಿಯವರು ಐಗುಪ್ತಿಗೆ ಅವರು ಪ್ರಯಾಣ ಮಾಡಿ ಹೋಗ್ತಾರೆ. In Joseph times there was 70 people of Israelites. ಯೋಸೇಫನ ಕಾಲದಲ್ಲಿ 70 ಜನ ಇಸ್ರಾಯೇಲಿಯರು ಐಗುಪ್ತಿಗೆ ಪ್ರಯಾಣ ಮಾಡಿ ಹೋಗಿದ್ದಾರೆ. In 430 years 430 ವರ್ಷಗಳ ಕಾಲದಲ್ಲಿ
70 became 30 lakhs people. 70 ಜನ ಇರುವಂಥವರು 30 ಲಕ್ಷ ಜನಕ್ಕೆ ಅವರು ಬೆಳೆದರು. Then King Pharaoh saw that the people of Israelites multiplied day by day. ಇದನ್ನು ಫರೋ ನೋಡಿದೆ. ಏನಂದರೆ ಇಸ್ರಾಯೇಲರು ದಿನ ದಿನ ಅತ್ಯಧಿಕವಾಗಿ ಅಭಿವೃದ್ಧಿ ಹೊಂದುತ್ತಿರುವಂಥದ್ದನ್ನು ಫರೋ ಕಂಡ. These people are great in number, but they will join with our enemies and come against us. They thought like that. ಫರೋ ಮತ್ತು ಐಗುಪ್ತು ಜನರು ಈಗ ಆಲೋಚನೆ ಮಾಡಿದರು, ಇವರು ನಮ್ಮ ಅಧೀನದಲ್ಲಿರೋದಷ್ಟು ಮತ್ತು ಅತ್ಯಧಿಕವಾಗಿ ಬಲವಾಗಿದ್ದಾರೆ, ಇವರು ನಮ್ಮ ಶತ್ರುಗಳೊಡನೆ ಸೇರಿಕೊಂಡು ನಮ್ಮನ್ನು ವಿರೋಧಿಸಬಹುದು ಎಂಬುದಾಗಿ ಅವರ ಬಗ್ಗೆ ಹಾಗೆ ಆಲೋಚನೆ ಮಾಡಿದರು. On the other hand, ಇನ್ನೊಂದು ರೀತಿಯ ವಿಧದಲ್ಲಿ ನೋಡುವಾಗ the Israel people are more wealthy in the land of Egypt. ಇನ್ನೊಂದು ರೀತಿಯಲ್ಲಿ ನಾವು ನೋಡುವಾಗ ಈ ಇಸ್ರಾಯೇಲ್ ಜನರು ಐಗುಪ್ತ ದೇಶದಲ್ಲಿ ಬಹಳ ಸೌಭಾಗ್ಯದಲ್ಲಿ ಅಭಿವೃದ್ಧಿಯನ್ನು ಹೊಂದಿದಂಥವರಾಗಿದ್ದರು. Because God blesses them. ಯಾಕಂದರೆ ದೇವರು ಆಶೀರ್ವಾದ ಅವರ ಮೇಲೆ ಇತ್ತು. But Pharaoh starting to oppress them. ಆದರೆ ಫರೋ ಇವರನ್ನು ಹಿಂಸೆ ಪಡಿಸುವುದಕ್ಕೆ ಪ್ರಾರಂಭಿಸಿದ. Pharaoh tried to reduce the number of people of Israelites. ಇಸ್ರಾಯೇಲರ ಬಲವನ್ನು ಕುಗ್ಗಿಸುವುದಕ್ಕೂ ಮತ್ತು ಸಂಖ್ಯೆಯಲ್ಲಿ ಅವರನ್ನು ಕಡಿಮೆ ಮಾಡುವುದಕ್ಕೂ ಫರೋ ಪ್ರಯತ್ನ ಮಾಡಿದನು. The more he oppressed the people of Israelites, ಅವರನ್ನು ಎಷ್ಟು ಉಪದ್ರವ ಪಡಿಸಿದರೂ ಅವರನ್ನು ಉಪದ್ರವ ಪಡಿಸಿದಷ್ಟು the more they increased, the more they multiplied in the land of Egypt. ಐಗುಪ್ತ ದೇಶದಲ್ಲಿ ಅವರು ಇನ್ನೂ ಹೆಚ್ಚಾಗಿ ಅವರ ಅಭಿವೃದ್ಧಿ ಹೊಂದುತ್ತಾ ಬಂದರು. Then king called to midwives. ಆ ಟೈಮಲ್ಲಿ ಅರಸನು ಅಂದರೆ ಐಗುಪ್ತ ದೇಶದ ಅರಸನು ಇಬ್ಬರು ಹೆರಿಗೆ ಮಾಡಿಸುವಂಥ ಹೆಂಗಸರನ್ನು ಕರೆಸ್ತಾರೆ. And king gave them order to kill the male children of Hebrews. ಹಿಬ್ರಿಯರಿಗೆ ಹುಟ್ಟಿರುವಂಥ ಗಂಡು ಮಕ್ಕಳನ್ನು ಕೊಂದು ಬಿಡಬೇಕೆಂಬುದಾಗಿ ಆ ಸೂಲಗಿತ್ತಿಯವರಿಗೆ ಆತನ ಅಪ್ಪಣೆ ಕೊಡ್ತಾನೆ. And midwives did not obey the commandment of king. ಆ ಸೂಲಗಿತ್ತಿಯವರು ಅರಸನ ಅಪ್ಪಣೆಯನ್ನು ಅವರು ತಿರಸ್ಕರಿಸುವವರು ಅಲ್ಲ. And king asked them, what have you done for me like this? ಆ ಸೂಲಗಿತ್ತಿಯವರು ಆ ಅರಸನ ಮಾತನ್ನು ಅವರು ಅನುಸರಿಸಲಿಲ್ಲ. ಆ ಅರಸನ ಅವರನ್ನು ಕೇಳ್ತಾನೆ, ಯಾಕೆ ನೀವು ನಾನು ಹೇಳಿದ ಮಾತನ್ನು ನೀವು ಅನುಸರಿಸ್ತಾ ಇಲ್ಲ ಎಂಬುದಾಗಿ. They said to king, ಆ ಸೂಲಗಿತ್ತಿಯವರು ಅರಸನಿಗೆ ಹೇಳ್ತಾರೆ, before we gone to the home of Hebrews women, ನಾವು ಆ ಹಿಬ್ರಿಯರ ಸ್ತ್ರೀಯರಿಗೆ ಹೆರಿಗೆ ಮಾಡಿಸಲಿಕ್ಕೆ ಅವರ ಮನೆಗಳಿಗೆ ಹೋಗುವುದಕ್ಕಿಂತ ಮುಂಚೆಯೇ already they given birth to children. ಅವರು ತಮ್ಮ ಮಕ್ಕಳಿಗೆ ಅವರು ಮಗುವನ್ನು ಹೆತ್ತುವಂಥವರಾಗಿದ್ದರು ಎಂಬುದಾಗಿ. But King Pharaoh began to oppress them. ಆದರೂ ಸಹ ಈ ರೀತಿ ಆತನು ಬಹಳ ಕ್ರೂರವಾಗಿ ಇಸ್ರಾಯೇಲ್ ಜನರನ್ನು ಉಪದ್ರವಪಡಿಸಿದನು. King Pharaoh passes the different order. ತಿರುಗಿ ಅವರಿಗೆ ಇನ್ನೊಂದು ವಿಧವಾದಂಥ ಒಂದು ಆಜ್ಞೆಗಳನ್ನು ಅವರಿಗೆ ವಿರುದ್ಧವಾಗಿ ಆತನು ತಂದ. While Hebrews women given birth to children, they must report to the king. ಹಿಬ್ರಿ ಸ್ತ್ರೀಯರು ಯಾವಾಗಾದರೆ ಅವರು ಮಗುವನ್ನು ಎತ್ತುವಂಥವರಾಗಿರ್ತಾರೋ ಆ ಒಂದು ಸಂಗತಿಯನ್ನು ಅರಸನಿಗೆ ತಿಳಿಸಬೇಕು ಎಂಬುದಾಗಿ. Their laws was so strict. ಅಲ್ಲಿರುವಂಥ ನಿಯಮಗಳು ಆ ರಾಜನು ಹಾಕಿರುವಂಥ ನಿಯಮಗಳು ಬಹಳ ಕಠೋರವಾಗಿದ್ದವು. He is the highest man. He is the supreme power
of that day. ಆ ದಿನಗಳಲ್ಲಿ ಫರೋ ಅಂತ ಹೇಳುವಾಗ ಆ ದೇಶದಲ್ಲಿ ಉನ್ನತವಾದಂಥ ವ್ಯಕ್ತಿ, ಆತನಿಗೆ ಅತ್ಯಧಿಕವಾದ ಅಧಿಕಾರವಿತ್ತು. They thought like that no one can stop us, not even God can stop us. ಅವರು ಏನಂತ ಎಣಿಸಿದ್ರಂದ್ರೆ ನಮ್ಮನ್ನು ಯಾರು ತಡೆಯಬಾರದು, ಈವನ್ ದೇವರು ಸಮೇತ ನಮ್ಮನ್ನು ತಡೆಯಬಾರದು ಎಂಬುದಾಗಿ. The laws was very strict to people of Israelites. ಇಸ್ರಾಯೇಲರ ವಿಷಯದಲ್ಲಿ ಅರಸನ ಒಂದು ಕ್ರಮ ಅಥವಾ ನಿಯಮಗಳು ಬಹಳ ಕಠೋರವಾಗಿದ್ದವು. The more they oppressed the people of Israelites, ಇಸ್ರಾಯೇಲರನ್ನು ಆತನು ಎಷ್ಟು ಉಪದ್ರವ ಪಡಿಸಿದರು, then the people of Israelites prayed to God, the God of Abraham, the God of Isaac, and God of Jacob. ಫರೋನ್ ಅವರನ್ನು ಉಪದ್ರವ ಪಡಿಸಿದಷ್ಟು ಅವರು ತಮ್ಮ ತಂದೆ ಅಂದರೆ ಅಬ್ರಹಾಮನ ದೇವರಿಗೆ, ಇಸ್ಸಾಕನ ದೇವರಿಗೆ, ಯಾಕೋಬನ ದೇವರಿಗೆ ಅವರು ಮೊರೆ ಇಡುವಂಥವರಾಗಿದ್ದರು. But the word of God says that, ದೇವರ ವಾಕ್ಯವು ಹೇಳ್ತೈತೆ, but who is in the heaven laughs and mocks on them. ಯಾರಾದರೆ ತನ್ನ ಜನರನ್ನು ಉಪದ್ರವ ಪಡಿಸ್ತಾರೋ ಅವರ ವಿಷಯದಲ್ಲಿ ಆಕಾಶದಲ್ಲಿ ಸಿಂಹಾಸನಾಸೀನನಾಗಿರುವ ಆತನು ನಗುತ್ತಾನೆ, ಅಪಹಾಸ್ಯ ಮಾಡುತ್ತಾನೆ ಎಂಬುದಾಗಿ. His almighty power provides deliverance, and ultimately the God's enemy will be ruined. ಸರ್ವಶಕ್ತನಾದ ದೇವರು ಅವರ ಕೈಯಿಂದ ಅವರಿಗೆ ಬಿಡುಗಡೆಯನ್ನು ಕೊಟ್ಟು ಶತ್ರುಗಳನ್ನು ಆತನು ಯಾವಾಗಲೂ ಸಹ ನಾಶಪಡಿಸುವ ಆತನಾಗಿದ್ದ. The word of God says that, ದೇವರ ವಾಕ್ಯವು ಹೀಗೆ ಹೇಳ್ತೈತೆ, the wicked come like the flood, ಶತ್ರುವು ಪ್ರವಾಹದಂತೆ ಬಂದಾಗ್ಯೂ, but my God also rises up his standard. ನನ್ನ ಕರ್ತನು ದೇವರ ಆತ್ಮನು ಅವನಿಗೆ ವಿರುದ್ಧವಾಗಿ ಧ್ವಜವನ್ನು ಎತ್ತುತ್ತಾನೆ ಎಂಬುದಾಗಿ. Here in Exodus 1 chapter, ವಿಮೋಚನಕಾಂಡ 1ನೇ ಅಧ್ಯಾಯ, the king was given order to kill the male children of Hebrews. ಹಿಬ್ರಿಯರ ಅಂದರೆ ಇಸ್ರಾಯೇಲರ ಗಂಡು ಮಗವನ್ನು ಕೊಂದು ಬಿಡಬೇಕೆಂಬುದಾಗಿ ಫರೋವನು ಆಜ್ಞೆ ಕೊಡ್ತಾನೆ. Here the wicked will rise. ಈ ರೀತಿ ನೋಡುವಾಗ ಇಲ್ಲಿ ದುಷ್ಟನು ಪ್ರವಾಹದಂತೆ ಹೇಳ್ತಾ ಇದ್ದಾನೆ. But also God will rise his standard. ಆದರೆ ದೇವರು ಸಹ ಅದಕ್ಕೆ ವಿರುದ್ಧವಾಗಿ ತನ್ನ ಸ್ಟ್ಯಾಂಡರ್ಡ್ ಅಲ್ಲಿ ಆತನ ಉನ್ನತವಾಗಿ ಎದ್ದೇಳುವ ಆತನಾಗಿದ್ದಾನೆ. God will never leave you nor forsake you in the middle of the problem. ಯಾವುದೇ ಸಮಸ್ಯೆಗಳ ಮಧ್ಯದಲ್ಲಿ ದೇವರು ಎಂದಿಗೂ ನಿಮ್ಮನ್ನು ಕೈ ಬಿಡುವುದಿಲ್ಲ, ಎಂದಿಗೂ ನಿಮ್ಮನ್ನು ತೊರೆದು ಬಿಡುವುದಿಲ್ಲ. So many people tells like that. ಕೆಲವರೆಲ್ಲ ಹೀಗೆ ಅನೇಕ ಜನರು ಹೀಗೆ ಹೇಳ್ತಾರೆ, when the problems come, where God is. ಸಮಸ್ಯೆಗಳು ಬಂದಾಗ ಅವರು ಹೀಗೆ ಹೇಳ್ತಾರೆ, ದೇವರು ಎಲ್ಲಿದ್ದಾನೆ ಎಂಬುದಾಗಿ. God is working day and night to you. ದೇವರು ನಿನಗೋಸ್ಕರ ಎಲ್ಲಾ ಸಂದರ್ಭದಲ್ಲಿ ಹಗಲು ರಾತ್ರಿ ಕೆಲಸ ಮಾಡುವ ಆತನಾಗಿದ್ದಾನೆ. You may take rest, God will not take rest. ನೀನು ವಿಶ್ರಾಂತಿಯನ್ನು ತೆಗೆದುಕೊಳ್ಳಬಹುದಾಗಲಿ, ದೇವರು ಎಂದಿಗೂ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವುದಿಲ್ಲ. Here we see that ಇಲ್ಲಿ ನಾವು ಇದನ್ನು ನೋಡ್ತೇವೆ, God will rise his standard. ದೇವರು ತನ್ನ ಸ್ಟ್ಯಾಂಡರ್ಡ್ ಅನ್ನು, ತನ್ನ ಧ್ವಜವನ್ನು ಎತ್ತುವ ಆತನಾಗಿದ್ದಾನೆ. In chapter 2, 2ನೇ ಅಧ್ಯಾಯ, in the midst of problems, in the midst of where the king passes the order of killing male children, ಅಲ್ಲಿ ಆ ಉಪದ್ರವಗಳ ಮಧ್ಯದಲ್ಲಿ ಈವನ್ ಇಸ್ರಾಯೇಲರ ಗಂಡು ಮಕ್ಕಳನ್ನು ಕೊಂದು ಹಾಕಬೇಕೆಂಬ ರಾಜಾಜ್ಞೆಯ ಮಧ್ಯದಲ್ಲಿ, in second chapter, 2ನೇ ಅಧ್ಯಾಯದಲ್ಲಿ the Moses parents getting married.
ಅಲ್ಲಿ ನಾವು ನೋಡ್ತೇವೆ ಮೋಶೆಯ ತಂದೆ ತಾಯಿಗಳವರು ಮದುವೆ ಆಗ್ತಾರೆ. See, God deliverance plan for you. ಇಲ್ಲಿ ದೇವರು ತನ್ನ ಜನರಿಗೋಸ್ಕರ ನಿಮಗೋಸ್ಕರ ಆತನು ಮಾಡುವಂಥ ವಿಮೋಚನಾ ಕಾರ್ಯವನ್ನು ನೋಡಿರಿ. How much the problems will come, ಎಷ್ಟೇ ಸಮಸ್ಯೆಗಳು ಬಂದರೂ, how much they oppress you, ಎಷ್ಟೇ ಸಂಗತಿಗಳು ನಿಮ್ಮನ್ನು ಹಿಂಸೆ ಉಪದ್ರವ ಪಡಿಸಿದರು, the God can deliver you from all that things. ಆ ಎಲ್ಲ ಸಂಗತಿಗಳಿಂದ ದೇವರು ನಿಮ್ಮನ್ನು ಬಿಡಿಸುವಾತನಾಗಿದ್ದಾನೆ. Amen. ಆಮೇನ್, Amen. ಆಮೇನ್. Here we see that the Moses' parents' faith. ಇಲ್ಲಿ ಮೋಶೆಯ ತಂದೆ ತಾಯಿಗಳ ನಂಬಿಕೆಗೆ ನಾವು ಬರೋಣ. When king passes the order to kill the male children of Hebrews, ಇಬ್ರಿಯರ ಅಂದರೆ ಇಸ್ರಾಯೇಲರ ಗಂಡು ಮಕ್ಕಳನ್ನೆಲ್ಲ ಹುಟ್ಟಿದ ಗಂಡು ಮಕ್ಕಳನ್ನೆಲ್ಲ ಕೊಂದು ಹಾಕಬೇಕೆಂಬಂತ ರಾಜಾಜ್ಞೆ ಇದ್ದಾಗ, by faith Moses' parents made a beautiful basket. ಮೋಶೆಯ ತಂದೆ ತಾಯಿಗಳು ಒಂದು ಅದ್ಭುತವಾದಂಥ ಒಂದು ಪುಟ್ಟಿಯನ್ನು ಅವರು ಮಾಡಿ and put child in the basket, ಆ ಸಣ್ಣ ಮಗುವಾದ ಮೋಶೆಯನ್ನು ಆ ಒಂದು ಬುಟ್ಟಿಯಲ್ಲಿ ಇಟ್ಟು and live in the river Nile. ನೈಲ್ ನದಿಯಲ್ಲಿ ಆ ಪುಟ್ಟಿಯನ್ನು ಅವರು ಬಿಡ್ತಾರೆ. When the Pharaoh's daughter came to bath, ಅಲ್ಲಿ ಫರೋನ ಮಗಳು ಸ್ನಾನಕ್ಕೆಂದು ಆ ನದಿಗೆ ಬಂದಾಗ she got to know that a basket is coming near her. ಅಲ್ಲಿ ಸ್ನಾನಕ್ಕೆ ಬಂದಂಥ ವೇಳೆಯಲ್ಲಿ ಆ ಒಂದು ಪುಟ್ಟಿ ಆಕೆ ಹತ್ತಿರ ಬರುವಂಥದ್ದನ್ನು ಆಕೆ ಕಾಣ್ತಾಳೆ. And she got a basket and she opened the basket and saw beautiful child. ಅಲ್ಲಿ ನಾವು ನೋಡ್ತೇವೆ ಆ ಪುಟ್ಟಿಯನ್ನು ಆಕೆ ತೆರೆದು ನೋಡಿದಾಗ ಅದರಲ್ಲಿ ಸುಂದರವಾದ ಗಂಡು ಮಗುವಿತ್ತು. All these things seen by Moses' sister Miriam. ಇದೆಲ್ಲ ಸಂಗತಿಗಳನ್ನು ಮೋಶ ಸಹೋದರಿ ಆದಂಥ ಮಿರಿಯಾಮಳು ನೋಡ್ತಾ ಇದ್ದಾಳೆ. And Miriam ran and came to Pharaoh's daughter and said that, ಅಲ್ಲಿ ಮಿರಿಯಾಮಳು ಫರೋ ಮಗಳ ಹತ್ರ ಆಕೆ ಓಡಿ ಬಂದು, can I bring the person who will take care of this child? ಅಮ್ಮ, ಈ ಮಗುವನ್ನು ಸಾಕುವುದಕ್ಕೆ ದಾದಿಯನ್ನು ನಾನು ತರಲೋ ಎಂಬುದಾಗಿ ಆಕೆ ಕೇಳ್ತಾಳೆ. She went and brought the person. ಫರೋನ ಮಗಳ ಅಪ್ಪಣೆ ಕೊಟ್ಟಾಗ ಹೋಗಿ ಆಕೆ ಒಬ್ಬ ವ್ಯಕ್ತಿಯನ್ನು ಕರ್ಕೊಂಡು ಬರ್ತಾಳೆ. The person is called Moses' mother. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಮೋಶೆಯ ಸ್ವಂತ ತಾಯಿಯೇ. When Pharaoh's daughter told to Moses' mother to take care of this child, to bring him, to raise him up to her, ಇಲ್ಲಿ ಫರೋನ ಮಗಳು ಆ ಮೋಶೆ ತಾಯಿಗೆ ಹೇಳ್ತಾಳೆ, ಈ ಮಗುವನ್ನು ನನಗೋಸ್ಕರ ಸಾಕು, ತಗೊಂಡು ಹೋಗಿ ಎಂಬುದಾಗಿ. and she took the child to her home. ಈಗ ಮೋಶೆಯ ತಾಯಿ ಮೋಶೆಯನ್ನು ತನ್ನ ಮನೆಗೆ ಕರ್ಕೊಂಡು ಹೋಗ್ತಾಳೆ. She told to child, ಆಕೆ ಆ ಮಗುಗೆ ಹೇಳ್ತಾಳೆ, you are not the grandson of Pharaoh. ನೀನು ಫರೋನ ಮೊಮ್ಮಗನಲ್ಲ, you are grandson of Abraham, Isaac and Jacob. ನೀನು ಅಬ್ರಹಾಂ, ಇಸಾಕ್, ಯಾಕೋಬರ ಮೊಮ್ಮಗ ಎಂಬುದಾಗಿ. I am going to leave you in the palace. ನಾನು ನಿನ್ನನ್ನು ತಗೊಂಡೋಗಿ ಅರಮನೆಯಲ್ಲಿ ನಾನು ಬಿಡ್ತೇನೆ. When you live in the palace, you don't become like Egyptian. You become like your forefathers, Abraham, Isaac and Jacob. ನೀನು ಅರಮನೆಯಲ್ಲಿ ಇರುವಂಥ ಸಮಯದಲ್ಲಿ ನೀನು ಅಲ್ಲಿ ಬೆಳೆಯುವಾಗ ನೀನು ಐಗುಪ್ತಿಯರಂತೆ ಬೆಳೆಯಬಾರದು, ನೀನು ನಿನ್ನ ಪಿತೃಗಳಾದಂಥ ಅಬ್ರಹಾಂ, ಇಸಾಕ್, ಯಾಕೋಬರ ಹಾಗೆ ಬೆಳೆಯಬೇಕು ಎಂಬುದಾಗಿ. And she was paid for it. ಆಕೆ ಇದಕ್ಕೋಸ್ಕರ ಸಂಬಳವನ್ನು ತೆಗೆದುಕೊಳ್ತಾ ಇದ್ಲು. The God knew that
the child was the one who take Pharaoh's army, Pharaoh's weapons, Pharaoh's chariots, who take the Pharaoh's chariots down in the Red Sea. ಇಲ್ಲಿ ನಾವು ನೋಡ್ತೇವೆ, ದೇವರು ಇದನ್ನೆಲ್ಲ ನೋಡ್ತಾ ಇದ್ದ. ಫರೋನ ರಥಗಳನ್ನು, ಸೈನ್ಯವನ್ನು ಕೆಂಪು ಸಮುದ್ರದಲ್ಲಿ ಮುಳುಗಿಸಿರುವಂಥ ದೇವರು. I mean, God knew that ದೇವರಿಗಿದು ಗೊತ್ತಿತ್ತು. the child one who the child one who take the Pharaoh's chariots, Pharaoh's weapons, Pharaoh's weapons take and down in the Red Sea. ಯಾವ ಮಗುವಾದರೆ ಫರೋನ ರಥಗಳನ್ನು, ಆಯುಧಗಳನ್ನು ಉಪಯೋಗಿಸುವಂತಾತನಾಗಿರ್ತಾನೋ ಅವನೇ ಅದನ್ನು ಕೆಂಪು ಸಮುದ್ರದಲ್ಲಿ ಮುಳುಗಿಸ್ತಾನೆ ಎಂಬುದಾಗಿ. He must feed in royal palace. ಆತನು ಅರಮನೆಯಲ್ಲಿ ಪೋಷಣೆ ಹೊಂದುತ್ತಾನೆ. He must feed in Pharaoh's finance. ಫರೋನ ಐಶ್ವರ್ಯವನ್ನು ಆತನು ಅನುಭವಿಸ್ತಾನೆ. But he will not take part of them. ಆದರೆ ಐಗುಪ್ತು ದೇಶದವರಲ್ಲಿ ಒಬ್ಬನೆಂಬುದಾಗಿ ಆತನು ಆ ರೀತಿ ಆತನು ಜೀವಿಸುವುದಿಲ್ಲ. My God is amazing deliverer. ನಮ್ಮ ದೇವರು ಅದ್ಭುತವಾದ ವಿಮೋಚಕನಾಗಿದ್ದಾನೆ. My God is wise deliverer. ನಮ್ಮ ದೇವರು ಸರ್ವ ಜ್ಞಾನಿಯಾದ ವಿಮೋಚಕನಾಗಿದ್ದಾನೆ. He got deliverance plan for you. ಆತನು ನಿಮಗಾಗಿ, ಪ್ರತಿಯೊಬ್ಬರಿಗಾಗಿ ವಿಮೋಚನಾ ಒಂದು ಪ್ರಣಾಳಿಕೆ ಉಳ್ಳಾತನಾಗಿದ್ದಾನೆ. He can deliver you where so many ways. ಆತನು ನಿಮ್ಮನ್ನು ರಕ್ಷಿಸುವಂಥ ರೀತಿ ಅನೇಕ ವಿಧದಲ್ಲಿರುವಂಥದ್ದಾಗಿದೆ. Then daughter of Pharaoh gave to the Moses' mother. ಯಾವಾಗಾದರೆ ಆ ಫರೋನ ಮಗಳು ಮೋಶೆ ತಾಯಿಗೆ ಮೋಶೆಯನ್ನು ಕೊಟ್ಟಳು. He teaches the God things to him. ಆ ತಾಯಿ ಮೋಶೆಗೆ ದೇವರ ಸಂಗತಿಗಳನ್ನು ಕಲಿಸಿದಳು. Like this she taught to Moses. ಈ ರೀತಿ ಆಕೆ ಆತನಿಗೆ ಕಲಿಸಿದಳು. You have covenant with God. ನಿನಗೆ ದೇವರೊಂದಿಗೆ ಒಡಂಬಡಿಕೆ ಇದೆ. You must worship the living God. ನೀನು ಜೀವಸ್ವರೂಪನಾದ ದೇವರನ್ನು ಆರಾಧಿಸುವಂತವನು. You have relationship with God. ದೇವರೊಂದಿಗೆ ಸಂಬಂಧ ಇರುವ ವ್ಯಕ್ತಿ. And like that she told to Moses. ಈ ರೀತಿ ಸತ್ಯ ದೇವರ ಸಂಗತಿಗಳನ್ನು ಮೋಶೆಗೆ ಆಕೆ ಕಲಿಸ್ತಾ ಬಂದಳು. Let us turn to ನಾವೆಲ್ಲರೂ ನಮ್ಮ ಸತ್ಯವೇದವನ್ನು ಹಿಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 24ನೇ ವಚನ. By faith Moses, when he was growing, refused to be called the son of Pharaoh's daughter, choosing rather to be mistreated with the people of God than to enjoy the fleeting pleasures of sin. ಮೋಶೆಯು ದೊಡ್ಡವನಾದ ಮೇಲೆ ಫರೋಹನ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದು ಬೇಡವೆಂದದ್ದು ನಂಬಿಕೆಯಿಂದಲೇ. When Moses grew up, ಮೋಶೆ ದೊಡ್ಡವನಾದ ಮೇಲೆ he make a decision. ಆತನು ಒಂದು ತೀರ್ಮಾನವನ್ನು ಮಾಡಿದ, ನಿರ್ಧಾರವನ್ನು ಮಾಡಿದ. He will not call as the son of Pharaoh's daughter. ಫರೋನ ಮಗನೆನಿಸಿಕೊಳ್ಳುವಂಥದ್ದು ಬೇಡ ಎಂಬುದಾಗಿ ನಿರ್ಧಾರ ಮಾಡಿದ. From
where he got such boldness, from where he got such confidence, from where he got such faith. ಇಂಥ ಧೈರ್ಯ, ಇಂಥ ಭರವಸೆ, ಇಂಥ ಒಂದು ನಂಬಿಕೆ ಆತನಿಗೆ ಎಲ್ಲಿಂದ ಬಂತು? From his mother and father. ಈ ಒಂದು ನಂಬಿಕೆ, ಈ ಒಂದು ಧೈರ್ಯ ಅನ್ನುವಂಥದ್ದು ಆತನ ತಂದೆ ತಾಯಿಯಿಂದ ಆತನಿಗೆ ಬಂತು. Which young women leave the pleasure of sin and join with the people of God. ನಾವು ನೋಡ್ತೇವೆ, ಯಾವ ಯೌವನಸ್ಥನು ಪಾಪ ಭೋಗಗಳನ್ನು ತ್ಯಜಿಸಿ, ದೇವರ ಲೋಕದ ಪಾಪ ಭೋಗಗಳನ್ನು ತ್ಯಜಿಸಿ ದೇವರ ಜನರೊಂದಿಗೆ ಸೇರಿಕೊಳ್ಳುವವನಾಗಿರ್ತಾನೆ. Moses did that. ಆ ಯೌವನಸ್ಥರು ಯಾರಂದ್ರೆ ಇಲ್ಲಿ ನಾವು ನೋಡ್ತೇವೆ, ಅದು ಮೋಶೆ ಎಂಬುದಾಗಿ. ಮೋಶೆ ಆ ರೀತಿ ಮಾಡಿದ. He knows that the suffering will be short time. ಆತನಿಗೆ ಗೊತ್ತಿತ್ತು ಸಮಸ್ಯೆ ಅಥವಾ ಉಪದ್ರವ ಅನ್ನುವಂಥದ್ದು ಸ್ವಲ್ಪ ಕಾಲ ಎಂಬುದಾಗಿ. The glory is awaited to the other side the long time. ಇನ್ನೊಂದು ಕಡೆ ನಮಗೋಸ್ಕರ ಪ್ರತ್ಯಕ್ಷವಾಗಲಿಕ್ಕಿರುವಂಥ ಮಹಿಮೆ ಅದು ಸದಾ ಕಾಲ ಎಂಬುದಾಗಿ. Moses' parents had a great faith. ಮೋಶೆ ತಂದೆ ತಾಯಿಗಳಿಗೆ ಬಹಳ ಅವರು ಶ್ರೇಷ್ಠ ನಂಬಿಕೆಯನ್ನು ಉಳ್ಳವರಾಗಿದ್ದರು. And that faith he imparted to him. ಆ ನಂಬಿಕೆ ಮೋಶೆಗೆ ವರ್ಗಾವಣೆಗೊಂಡಿತ್ತು. First we saw about parents' faith. ಇಲ್ಲಿ ಮೋಶೆ ಜೀವನದಲ್ಲಿ ಆತನ ತಂದೆ ತಾಯಿಗಳ ನಂಬಿಕೆಯನ್ನು ಮೊದಲನೇದಾಗಿ ನಾವು ನೋಡ್ತೇವೆ. Second, ಎರಡನೇದಾಗಿ people must not obey the worldly command rather than God. ದೇವರ ಆಜ್ಞೆಕ್ಕಿಂತ ಲೋಕದ ಆಜ್ಞೆಗಳಿಗೆ ಒಳಪಡದ ಒಂದು ರೀತಿಯಲ್ಲಿ ಅವರು ಇರುವಂಥದ್ದನ್ನು ನಾವು ನೋಡ್ತೇವೆ. Moses' parents obeyed God and not obeyed the king's command. ಇಲ್ಲಿ ನಾವು ನೋಡ್ತೇವೆ, ಮೋಶೆ ತಂದೆ ತಾಯಿಗಳು ಅರಸನ ಆಜ್ಞೆಗೆ ಅವರು ಭಯಪಡಲಿಲ್ಲ, ಬಟ್ ಆದರೆ ದೇವರಿಗೆ ಅವರು ಭಯಪಡುವವರಾಗಿದ್ದರು. They are not afraid of king's command. ಅವರು ಅರಸನ ಅಪ್ಪಣೆಗೆ ಅವರು ಭಯಪಡಲಿಲ್ಲ ಎಂಬುದಾಗಿ. When the laws of the world going against the laws of God, ದೇವರ ನಿಯಮಗಳಿಗೆ ವಿರುದ್ಧವಾಗಿ ಲೋಕದ ನಿಯಮಗಳು ಹೋಗ್ತಿರುವಾಗ we must not obey the world law, we must obey the God's laws. ಅಂತ ಸಂದರ್ಭದಲ್ಲಿ ನಾವು ಲೋಕದ ನಿಯಮಗಳಿಗೆ ಒಳಗಾಗಬಾರದು, ಬದಲಾಗಿ ದೇವರ ನಿಯಮಗಳಿಗೆ ನಾವು ಒಳಗಾಗಬೇಕು. And when the Pharaoh the king given passes the order to midwives to kill the Hebrew children, ಅಲ್ಲಿ ನಾವು ನೋಡ್ತೇವೆ, ಸೂಲಗಿತ್ತಿಯವರಿಗೆ ಫರೋಹನು ಇಬ್ರಿಯರಿಗೆ ಹುಟ್ಟಿರುವಂಥ ಗಂಡು ಮಕ್ಕಳನ್ನು ಕೊಂದು ಬಿಡಬೇಕೆಂಬುದಾಗಿ ಹೇಳಿದಾಗ they didn't do that. ಅದನ್ನು ಅವರು ಮಾಡಲಿಲ್ಲ. ಸೂಲಗತ್ತಿಯವರು ಆ ಫರೋಹನ ಆಜ್ಞೆಗೆ ಒಳಗಾಗಲಿಲ್ಲ. Amen. They are not afraid of king's command. ಅವರು ಅರಸನ ಆಜ್ಞೆಗೆ ಅಪ್ಪಣೆಗೆ ಭಯಪಡಲೇ ಇಲ್ಲ. In Romans 13:1 says that ರೋಮ ಪತ್ರಿಕೆ 13ನೇ ಅಧ್ಯಾಯ 1ನೇ ವಚನ ಹೇಳ್ತೈತೆ, Paul is talking about ಪೌಲನಿಲ್ಲಿ ಹೇಳುವಂಥ ಮಾತೇನೆಂದರೆ how we should obey the world authorities. ಈ ಲೋಕದ ಅಧಿಕಾರಿಗಳಿಗೆ ನಾವು ಯಾವ ರೀತಿ ಒಳಗಾಗಬೇಕು, ಅಧೀನರಾಗಿರಬೇಕು ಎಂಬುದಾಗಿ. How to be submissive to the world authorities. ಈ ಲೋಕದ ಅಧಿಕಾರಿಗಳಿಗೆ ಹೇಗೆ ಅಧೀನರಾಗಿರಬೇಕೆಂಬುದಾಗಿ ಹೇಳ್ತಾರೆ. But when the laws of the world goes against the world, goes against the God's command, ಈ ಲೋಕದ ನಿಯಮಗಳು ದೇವರ ನಿಯಮಕ್ಕೆ ವಿರುದ್ಧವಾಗಿ ಹೋಗುವಂಥ ಸಮಯದಲ್ಲಿ we must obey the God's command. ನಾವು ದೇವರ ನಿಯಮಗಳಿಗೆ ಮಾತ್ರ ಒಳಗಾಗಬೇಕು. Amen. ಆಮೆನ್. Here the Moses' parent faith is never afraid of Pharaoh's command. ಇಲ್ಲಿ ಮೋಶೆ ತಂದೆ ತಾಯಿಗಳ ನಂಬಿಕೆ ಅದೇನಾಗಿತ್ತಂದರೆ ಅವರು ಫರೋಹನ ಅಪ್ಪಣೆಗೆ ಅವರು ಪಡಲೇ ಇಲ್ಲ. And here we say that ಇಲ್ಲಿ ನಾವು ಇದನ್ನು ನೋಡ್ತೇವೆ, they saw that the child was beautiful. ಇಲ್ಲಿ ನಾವು ನೋಡ್ತೇವೆ, ಅವನ ತಂದೆ ತಾಯಿಗಳು
ಕೂಸು ಸುಂದರವಾಗಿದ್ದನ್ನು ನೋಡಿದರು ಎಂಬುದಾಗಿ. It is not telling about the physical, beautiful, physical handsome. ಇಲ್ಲಿ ಕೂಸು ಸುಂದರವಾಗಿದೆ ಅಂತ ಹೇಳುವಾಗ ಭೌತಿಕ ರೂಪದ ವಿಷಯದಲ್ಲಿ ಅಲ್ಲ. It is talking about supernatural beauty that is given by God. ಅದು ಅವನ ಅಂತರಂಗದ ಅಥವಾ ಆತ್ಮೀಕ ವಿಷಯವಾದ ಸೌಂದರ್ಯವಾಗಿತ್ತು, ಅದು ದೇವರಿಂದ ಬರುವಂಥದ್ದು. God saw something in Moses. God saw his purpose, his Amen. plan in Moses. ದೇವರು ಮೋಶೆಯಲ್ಲಿ ತನ್ನದಾದ ಸಂಕಲ್ಪ, ತನ್ನದಾದ ಉದ್ದೇಶವನ್ನು ಆತನು ನೋಡಿದಾತನಾಗಿದ್ದಾನೆ. He is more beautiful. ಆದದರಿಂದಲೇ ಆತನು ಬಹಳ ಸುಂದರವಾಗಿ ಕಾಣ್ತಾ ಇದ್ದಾನೆ. It is not talking about handsome. It is not talking about beautiful by nature. ಅದು ಭೌತಿಕವಾಗಿ ಕಾಣುವಂಥ ಸೌಂದರ್ಯ ಬಗ್ಗೆ ಆಗಲಿ ಅಥವಾ ರೂಪದ ಬಗ್ಗೆ ಆಗಲಿ ಅಲ್ಲ. It is talking about what anointing upon him. ಆತನ ಮೇಲೆ ಇರುವಂಥ ದೇವರ ಅಭಿಷೇಕದ ಕುರಿತಾಗಿತ್ತು. What purpose on him. ದೇವರ ಆತನ ಮೇಲಿರುವಂಥ ಉದ್ದೇಶದ ಕುರಿತಾಗಿತ್ತು. What plan on him. ಆತನ ಮೇಲಿರುವಂಥ ದೇವರ ಪ್ರಣಾಳಿಕೆ ಕುರಿತಾಗಿತ್ತು. When Moses was born, the child was look beautiful. ಮೋಶೆ ಹುಟ್ಟಿದಾಗ ಅವನು ಸುಂದರವಾಗಿ ಕಂಡ ಎಂಬುದಾಗಿ ಹೇಳುವಾಗ that is not to look about physical and some physical beautiful. ಅದು ಭೌತಿಕ ರೂಪದ ವಿಷಯದಲ್ಲಿ ಅಲ್ಲವೇ ಅಲ್ಲ. The God is telling here. ಇಲ್ಲಿ ದೇವರು ಹೇಳ್ತಿರುವಂಥ ಸಂಗತಿ ಏನೆಂದರೆ, one day he will bring my people Amen. from the Egypt, from the bondage, from the darkness to light. ಒಂದು ದಿನ ನನ್ನ ಜನರನ್ನು ಈ ಮಗುವು ಕತ್ತಲೆಯಿಂದ ಬೆಳಕಿಗೆ ಆ ಒಂದು ಬಂಧನದಿಂದ ಒಂದು ಬಿಡುಗಡೆಗೆ ತರುವಂಥವನಾಗಿರ್ತಾನೆ ಎಂಬುದಾಗಿ ಅದನ್ನು ಸೂಚಿಸ್ತದೆ. In the same way, ಅದೇ ರೀತಿ you may be going through a lot of problems, lot of persecutions, ಅನೇಕವಾದ ಹಿಂಸೆಗಳಲ್ಲಿ, ಉಪದ್ರವಗಳಲ್ಲಿ, ಸಮಸ್ಯೆಗಳಲ್ಲಿ ನೀನು ಹಾದು ಹೋಗ್ತಾ ಇರಬಹುದು. and a lot of pastors are going to problems, persecutions. ಈ ದಿನಗಳಲ್ಲಿ ಅನೇಕ ಸಭಾಪಾಲಕರು ಸಮಸ್ಯೆಗಳಲ್ಲಿ, ಹಿಂಸೆಗಳಲ್ಲಿ ಹಾದು ಹೋಗ್ತಾ ಇದ್ದಾರೆ. People may oppress them. ಜನರು ನಿಮ್ಮನ್ನು ಉಪದ್ರವಗೊಳಿಸಬಹುದು. The God will raise his standard against them who oppress them. ನಿಮಗೆ ವಿರುದ್ಧವಾಗಿ ಹಿಂಸೆ ಪಡಿಸುವಂತವರಿಗೆ ವಿರುದ್ಧವಾಗಿ ದೇವರು ತನ್ನ ಧ್ವಜವನ್ನು ಎತ್ತುವಾತನಾಗಿರ್ತಾನೆ. The word of God says that ದೇವರ ವಾಕ್ಯವು ಹೀಗೆ ಹೇಳ್ತೈತೆ, the wicked may come like ದುಷ್ಟನು ಪ್ರವಾಹದಂತೆ ಬಂದಾಗ my God will do fasting. ನನ್ನ ದೇವರು ತನ್ನ ಧ್ವಜವನ್ನು ಎತ್ತುವಾತನಾಗಿರ್ತಾನೆಂಬುದಾಗಿ. He will not see any problem, direct flag ಆಮೆನ್. fasting. ಆ ದೇವರು ಎಂಥವನಂದರೆ ಆತನ ಯಾವ ಸಮಸ್ಯೆಯನ್ನು ನೋಡುವುದಿಲ್ಲ, ಬದಲಾಗಿ ಆತನ ಪ್ರಾರಂಭದಲ್ಲಿಯೇ ತನ್ನ ಧ್ವಜವನ್ನು, ತನ್ನ ಜಯವನ್ನು ಪ್ರಕಟಿಸುವಾತನಾಗಿರ್ತಾನೆ. Second, we said we must not obey the world order, world laws. We must obey the God's laws. ಇಲ್ಲಿ ಎರಡನೇ ನಾವು ತಿಳ್ಕೊಳ್ಬೇಕಾದಂಥ ಎರಡನೇ ಸಂಗತಿ ಏನಂದರೆ, ನಾವು ಲೋಕದ ನಿಯಮಗಳಿಗೆ, ಪ್ರಪಂಚದ ಆಜ್ಞೆಗಳಿಗೆ ಒಳಗಾಗಬಾರದು, ಬದಲಾಗಿ ದೇವರ ಆಜ್ಞೆಗೆ ಮಾತ್ರ ನಾವು ಒಳಗಾಗುವಂಥವರಾಗಿರಬೇಕು. We must obey the world's laws. ಈ ಲೋಕದ ಅಧಿಕಾರಕ್ಕೆ ನಾವು ಒಳಗಾಗಲೇಬೇಕು. We must not obey the world correcting the laws. ಆದರೆ ಲೋಕ ತನ್ನ ದೇವರಿಗೆ ವಿರುದ್ಧವಾಗಿ ಸೃಷ್ಟಿಸುವಂಥ ನಿಯಮಗಳಿಗೆ ನಾವು ಒಳಗಾಗಬಾರದು.
the author and finisher of faith is our Lord Jesus Christ. ನಮ್ಮ ಕರ್ತನಾದ ಕ್ರಿಸ್ತನೇ, ನಮ್ಮ ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವನಾದ ಕ್ರಿಸ್ತನೇ ನಮ್ಮ ಒಡೆಯನು ಕರ್ತನಾಗಿದ್ದಾನೆ. When the laws of the world goes against the God's laws, ಲೋಕದ ನಿಯಮಗಳು ದೇವರ ನಿಯಮಗಳಿಗೆ ವಿರುದ್ಧವಾಗಿ ಹೋಗ್ತಿರುವಾಗ we must not obey the world's laws. We must obey the God's laws. ಅಂತ ಸಮಯದಲ್ಲಿ ದೇವರ ನಿಯಮಗಳಿಗೆ ಮಾತ್ರ ನಾವು ಒಳಗಾಗಬೇಕಾಗಲಿ, ಲೋಕದ ನಿಯಮಗಳಿಗೆ ಒಳಗಾಗಲೇಬಾರದು. And we see that ನಾವು ಅದನ್ನು ಹೀಗೆ ನೋಡ್ತೇವೆ. Moses' parents are teaching the child ಇಲ್ಲಿ ಮೋಶೆಯ ತಂದೆ ತಾಯಿಗಳು ಮಗುವಿಗೆ ಈ ರೀತಿ ಅವರು ಉಪದೇಶ ಮಾಡ್ತಾ ಬಂದಿದ್ದಾರೆ. about things of the God. ದೇವರ ಸಂಗತಿಗಳನ್ನು ಮೋಶೆಗೆ ಅವರು ಉಪದೇಶಿಸ್ತಾ ಬಂದವರಾಗಿದ್ದಾರೆ. Amen. God Amen. bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Amen. ಹಲ್ಲೆಲೂಯಾ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ನಾವು ಅದ್ಭುತವಾದ ಸಂದೇಶವನ್ನು ದೇವರ ವಾಕ್ಯದಿಂದ ಕೇಳಿದ್ದೇವೆ. ಮೋಶೆಯ ತಂದೆ ತಾಯಿಗಳ ನಂಬಿಕೆಯನ್ನು ಕೇಳಿದೆವು. ಅನೇಕ ಸಂಗತಿಗಳು ಇದರಲ್ಲಿ ನಾವು ಕೇಳ್ತಾ ಬಂದಿದ್ದೇವೆ. ಈ ಸತ್ಯವು ನಮ್ಮಲ್ಲಿ ಪ್ರತಿಷ್ಠಿಸಲ್ಪಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ನಾವೆಲ್ಲರೂ ಕೇಳಿರುವಂಥ ವಾಕ್ಯಕ್ಕೆ ಲಕ್ಷ್ಯ ಕೊಡುವವರಾಗಿ ಇದನ್ನು ನಮ್ಮ ಜೀವಿತಕ್ಕೆ ಅಳವಡಿಸಿಕೊಂಡು ಈ ರೀತಿಯಾದಂಥ ಆ ನಂಬಿಕೆಯಲ್ಲಿ ನಾವು ಅಭಿವೃದ್ಧಿ ಹೊಂದುತ್ತಾ ನಾವು ಹೋಗೋಣ. ಈ ಲೋಕದಲ್ಲಿ ನಾವು ಅತ್ಯಧಿಕ ಜಯಶಾಲಿಗಳು ನಾವು ಆಗಿರ್ತೇವೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತೋತ್ರಗಳನ್ನು ನಾವು ಸಲ್ಲಿಸುತ್ತೇವೆ ಸ್ವಾಮಿ. ಈ ಸಮಯದಲ್ಲಿ ಅದ್ಭುತವಾದ ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ, ವಾಕ್ಯ ವಿವರಣೆಗಾಗಿ ಸ್ತೋತ್ರ. ಮೋಶೆಯ ತಂದೆ ತಾಯಿಗಳ ನಂಬಿಕೆ ಬಗ್ಗೆ ನಾವು ಉಪದೇಶಿಸಲ್ಪಟ್ಟಿದ್ದೇವೆ ಸ್ವಾಮಿ. ಅವರು ಎಂಥ ಪರಿಸ್ಥಿತಿಯಲ್ಲಿ ನಿನ್ನ ನಂಬಿಕೆಯಲ್ಲಿ ಯಾವ ರೀತಿ ಜೀವಿಸಿದರು ಎಂಬುದಾಗಿ ಇದು ನಮಗೆ ಒಂದು ದೊಡ್ಡ ಉದಾಹರಣೆ ಆಗಿದೆ. ನಾವು ಸಹ ಈ ಲೋಕದಲ್ಲಿ ಆ ರೀತಿ ನಂಬಿಕೆಯಲ್ಲಿ ನಾವು ಜೀವಿಸಿ ಈ ಲೋಕದಲ್ಲಿ ನಿನ್ನ ನಾಮವನ್ನು ಮಹಿಮೆ ಪಡಿಸುವಂತೆ ನಮ್ಮೆಲ್ಲರನ್ನು ನಿನ್ನ ಕೈಗೆ ಒಪ್ಪಿಸಿಕೊಡ್ತೇವೆ. ಘನಮಾನ ಮಹಿಮೆಗಳ ನಿಮಗೆ ಸಲ್ಲಿಸ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಪ್ರೀತಿಯುಳ್ಳ ಪರಲೋಕದ ತಂದೆ. ಆಮೇನ್. ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು.